ನಮ್ಮ ಜೀವನ ಸ್ವಾರ್ಥಕ ಭಕ್ತ ರಕ್ಷಕ ಬಂದ ಭೂಲಕ ನಮ್ಮ ನಿಮ್ಮ ಉದ್ಧಾರಕ ಅಮ್ಮಗೆ ಕವತುಕ ಹಾಡಿ ಹೇಳು ದೈವಕ ಕೇಳಿ ಶಾಂತಿ ಅಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತ ರಕ್ಷಕ ಬಂದ ಮೂಲಕ ಭಕ್ತ ರಕ್ಷಕ ಬಂದ ಮೂಲಕ ನಮ್ಮ ನಿಮ್ಮ ಉದ್ಧಾರಕ ಅಮ್ಮಗೆ ಕವತುಕ ಹಾಡಿ ಹೇಳುವ ದೈವಕ ಕೇಳಿ ಶಾಂತಿ ಅಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಎಷ್ಟು ಯುಗದಲ್ಲಿ ಅಮೋಘ ಸಿದ್ಧ ಶಿವನ ಸೇವಕ ಅನೋದಿನದಿ ದುಡದ ಗುರುನಾಥ ಆನಂದದ ಮನಕ ಎಷ್ಟು ಯುಗದಲ್ಲಿ ಅಮೋಘ ಸಿದ್ಧ ಶಿವನ ಸೇವಕ ಅನೋದಿನದಿ ದುಡದ ಗುರುನಾಥ ಆನಂದದ ಮನಕ ನೀನು ನಡೆಯಂದ ಬೋಲುಕ ನಾ ಬರತೇನು ಹೆಂಬಲಕ ನೀನು ನಡೆಯಂದ ಮೂಲಕ ನಾನು ಬರತೇನು ಹೆಂಬಲಕ ಗುರು ಶಿಷ್ಯ ಕೂಡಿ ಬಂದಾರ ಜೋಡಿ ಗುರು ಶಿಷ್ಯ ಕೂಡಿ ಬಂದಾರ ಜೋಡಿ ಗೆಟ್ಟು ಪಾದುಕ ಅಮ್ಮೊಟ್ಟು ಪಾದುಕ ಅಮ್ಮಗೆ ಕವತುಕ ಹಾಡಿ ಹೇಳುವ ದೈವಕ ಕೇಳಿ ಶಾಂತಿ ಅಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತ ರಕ್ಷಕ ಬಂದ ಮೂಲಕ ಭಕ್ತ ರಕ್ಷಕ ಬಂದ ಮೂಲಕ ನಮ್ಮ ನಿಮ್ಮ ಉದ್ಧಾರಕ ಅಮ್ಮಗೆ ಕವತುಕ ಹಾಡಿ ಹೇಳುವ ದೈವಕ ಕೇಳಿ ಶಾಂತಿ ಅಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಶಿವಪುರಟ್ಟಿಗೆ ಬಂದು ಶಿವ ಮಾಯದ ಕ್ಷಣಕ ಯೋಗಿ ಅಮೋಘ ಸಿದ್ಧ ಮೆಟ್ಟ ಮಾಡಿದ ಮುಮ್ಮೆಟಕ ಶಿವಪುರಟ್ಟಿಗೆ ಬಂದು ಶಿವ ಮಾಯದ ಕ್ಷಣಕ ಯೋಗಿ ಅಮೋಘ ಸಿದ್ಧ ಮೆಟ್ಟ ಮಾಡಿದ ಮುಮ್ಮೆಟಕ ಭೂತಾಳ ಸಿದ್ಧ ಬಲಕ ನಿತ್ಯ ಮಾಡ್ತಿದ್ದ ಕಾಯಕ ಭೂತಾಳ ಸಿದ್ಧ ಬಲಕ ನಿತ್ಯ ಮಾಡುತ್ತಿದ್ದ ಕಾಯಕ ಕಲ್ಲಗದ್ದಗೆ ಮುಳ್ಳಿನ ಹಾಸಗೆ ಕಲ್ಲಗದ್ದಗೆ ಮುಳ್ಳಿನ ಹಾಸಗೆ ನಿಮ್ಮ ಕಲ್ಲಡಕ
ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತರಾಕ್ಷಕ ಬಂದ ಮೂಲಕ ಭಕ್ತರಾಕ್ಷಕ ಬಂದ ಮೂಲಕ ನಮ್ಮ ನಿಮ್ಮ ಉದ್ಧರಕ ಅಮ್ಮಗೆ ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಜಂಬುಗೊಂಡ ಕನ್ನವ್ವ ಇರತಿರೋ ಗೋವಿಂದ ಪೂರಕ ಮಕ್ಕಳಿಲ್ಲದಕ್ಕಾಗಿ ಮನೆಯಾಗ ಮಾಡತೀರೋ ದುಃಖ ಜಬುಗೊಂಡ ಕನ್ನವ್ವ ಇರತಿರೋ ಗೋವಿಂದ ಪೂರಕ ಮಕ್ಕಳಿಲ್ಲದಕ್ಕಾಗಿ ಮನೆಯಾಗ ಮಾಡತೀರೋ ದುಃಖ ಎಷ್ಟು ಐಶ್ವರ್ಯ ಇದ್ದರೇನೋ ತಗೊಂಡು ಏನು ಮಾಡಬೇಕಾ ಎಷ್ಟು ಐಶ್ವರ್ಯ ಇದ್ದರೇನೋ ತಗೊಂಡು ಏನು ಮಾಡಬೇಕಾ ಊರನ ಜನ ನಿದಾಡತೀರ ಊರನ ಜನ ನಿದಾಡತೀರ ಯಾತಕ ಇರಬೇಕಾ ಯಾತಕ ಇರಬೇಕಾ ಅಮ್ಮೋಗಿ ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತರಾಕ್ಷಕ ಬಂದ ಮೂಲಕ ಭಕ್ತರಾಕ್ಷಕ ಬಂದ ಮೂಲಕ ನಮ್ಮ ನಿಮ್ಮ ಉದ್ಧರಕ ಅಮ್ಮಗೆ ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಪತಿ ಮಾಡಿ ದುಃಖ ಮಕ್ಕಳೆಲ್ಲ ಎದ್ದು ಏನು ಸ್ವಾರ್ಥಕ ಯಾವ ದೇವರ ನಮಗ ಮಕ್ಕಳ ಕೊಡಲಿಲ್ಲ ಹಣೆ ಬರಕ ಸತ್ಯಪತಿ ಮಾಡಿ ದುಃಖ ಮಕ್ಕಳೆಲ್ಲ ಎದ್ದು ಏನು ಸ್ವಾರ್ಥಕ ಯಾವ ದೇವರ ನಮಗ ಮಕ್ಕಳ ಕೊಡಲಿಲ್ಲ ಹಣೆ ಬರಕ ಇನ್ನು ಎಲ್ಲಿ ಬದುಕುದ್ಯಾಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ಇನ್ನು ಎಲ್ಲಿ ಬದುಕುದ್ಯಾಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ವಿಷದ ಬಾಟಲ ಹಿಡಿದ್ರು ತಾಕಲ ವಿಷದ ಬಾಟಲ ಹಿಡಿದ್ರು ತಾಕಲ ನಿರ್ಧಾರ ಕೊಡೆಯುವುದಕ್ಕ ನಿಂತರ ಕೊಡಿಯುವುದಕ್ಕೆ ಅಮ್ಮಗೆ ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತರಾಕ್ಷಕ ಬಂದ ಮೂಲಕ ಭಕ್ತರಾಕ್ಷಕ ಬಂದ ಮೂಲಕ ನಮ್ಮ ಉದ್ಧರಕ ಅಮ್ಮಗೆ ಕವತೂಕ ಹಾಡಿ ಹೇಳುವೆ ದೈವಾಕ ಕೇಳಿ ಶಾಂತಿಯಾಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಕರನುಳ್ಳ ಮೊಗಸಿದ್ದ ಇರುತ್ತಿದ್ದ ಮುಮ್ಮೆಟ್ಟ ಗುಡ್ಡಕ ಅವನಿಗರ್ ಉಂಟಾಗಿ ಹೊರವಿನ ಕಳಶನು ಆಚರಣಕ
ಗುಡ್ಡಕ ಅವನಿಗರು ಉಂಟಾಗಿ ಕೊರವಿನ ಕಳಶನು ಆ ಕ್ಷಣಕ ಕೊರವಿ ಬಂದಾಳ ಮೆಲ್ಲಕ ನಿಂತಾಳ ಗೌಡರ ಬಾಗಿಲಕ ಕೊರವಿ ಬಂದಾಳ ಮೆಲ್ಲಕ ನಿಂತಾಳ ಗೌಡರ ಬಾಗಿಲಕ ಒಲವಂಗ ಸವನ ಹೇಳಲು ಶಕುನ ಒಲವಂಗ ಸವನ ಹೇಳಲು ಶಕುನ ಓರಂದು ಗೋಟಕ ಹಿಂಗ ಹೇಳ್ತಾಳ ಕೊರವಿ ಹೊರಂದು ಗೋಟಕ ಅಮ್ಮೋಗಿ ಕವತೋಗ ಹಾಡಿ ಹೇಳುವ ದೈವಾಗ ಕೆಳ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸಾರ್ಥಕ ಭಕ್ತರಕ್ಷಕ ಬಂದ ಮೂಲಕ ಭಕ್ತರಕ್ಷಕ ಬಂದ ಮೂಲಕ ನಮನ ಮೋದರಕ ಅಮ್ಮಗೆ ಕವತೋಕ ಹಾಡಿ ಹೇಳುವ ದೈವಾಗ ಕೆಳ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸಾರ್ಥಕ ರವಿ ಶಬ್ದ ಕೇಳಿ ಗೌಡ ಗೌಡ್ತಿ ಬಂದಾರ ಗುಡ್ಡಕ ಮುತ್ತಾನ ಮುಂದ ನಿಂತು ಉಡಿ ಒಡಿ ಬಿದ್ದಾರು ಪಾದಕ ಕೊರವಿ ಶಬ್ದ ಕೇಳಿ ಗೌಡ ಗೌಡ್ತಿ ಬಂದಾರ ಗುಡ್ಡಕ ಮುತ್ತಾನ ಮುಂದ ನಿಂತು ಉಡಿ ಒಡಿ ಬಿದ್ದಾರು ಪಾದಕ ಗುರುವೇ ಕೃಪೆ ಮಾಡೋ ಜನ್ಮಕ ನಾವು ಬಂದೇವು ನಿನ್ನ ತನಕ ಗುರುವೇ ಕೃಪೆ ಮಾಡೋ ಜನ್ಮಕ ನಾವು ಬಂದೇವು ನಿನ್ನ ತನಕ ಪಟನ ಬಂಡರ ಹುಟ್ಟದ ಪುತ್ರ ಪಟನ ಬಂಡರ ಹುಟ್ಟದ ಪುತ್ರ ಕೊಲನ ಮಠಕ ಅಂತಾನ ಹಿಂಗ ಅಮ್ಮೋಗಿಸಿದ್ದ ಏನಂತಾನ್ರಿ ಬಿಡಬೇಕು ನನ್ನ ಮಠಕ ಅಮ್ಮೋಗಿ ಕವತೋಕ ಹಾಡಿ ಹೇಳುವೆ ದೈವಕ 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 ಕೆಳ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತರಕ್ಷಕ ಬಂದ ಮೂಲಕ ಭಕ್ತರಕ್ಷಕ ಬಂದ ಮೂಲಕ ನಮನಿ ಮೋದರಕ ಅಮ್ಮಗೆ ಕವತೋಗ ಹಾಡಿ ಹೇಳುವ ದೈವಾಗ ಕೆಳ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಅದನ್ನು ಹುಟ್ಟಿ ಬಂದ ಶಿವರಾತ್ರಿ ಶಿವಯೋಗಕ ಏಳ ಮಠದ ಒಡೆಯ ಆದೋ ಗಂಗಿನಾಡಕ ಏನು ಮಾದನು ಹುಟ್ಟಿ ಬಂದ ಶಿವರಾತ್ರಿ ಶಿವಯೋಗಕ ಸೊಲ್ಲಾಪುರ ಜಿಲ್ಲಾ ಮಾಳಶಿರಸಿ ತಾಲೂಕ ನಾತ್ಯಾಪೋತ್ಯದ ಜಾಬಗೊಂಡ ಗೌಡ ಕನ್ನವಗ ಮದುವೆ ಆಗಿ 12 ವರ್ಷ ಆಗಿತ್ತು. ಆ ಮಕ್ಕಳೆಲ್ಲರ ಬಟ್ಟಿಗೆ ಹೆಣ್ಣ ಮಗಳು ಎಷ್ಟೋ ದಿನ ಮನಸ್ಸಿನೊಳಗೆ ನೋವಿತ್ತು. ಆ ಗೌಡ ಗೌಡ್ತಿ ಒಂದು ದಿವಸ ನಸ್ಕಿನ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮಪತ್ನಿ ಕನ್ನವ್ವ ನದಿಗೆ ಹೋಗ್ಯಾಳ. ದೇವ್ರ ಪೂಜಾಕ್ಕೆ ನೀರು ತರಬೇಕಂತ ಸಮಾಧಾನ ವಹಿಸ್ರಿ. 2 ನಿಮಿಷದ ಮುಗಿಸಿ ಬಿಡ್ತೇವು. ಸಮಾಧಾನ ವಹಿಸ್ರಿ. ಒಂದು 2 ನಿಮಿಷ ಪಾಳೆನ ಮುಗೀತು. ಜಾಬಗೊಂಡ ಗೌಡನ ಧರ್ಮಪತ್ನಿ ಕನ್ನವ್ವ ನದಿಗೆ ಹೋಗ್ಯಾಳ ನೀರು ತರ್ಲಕ. ದೇವ್ರ ಪೂಜಾಕ ನಸ್ಕಿಲೆ 4ಕ್ಕೆ ಎದ್ದು ಆಕೆ ನೀರು ತುಂಬಿಕೊಂಡು ಬರ್ತೀಳು. ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಅವರು ನದಿಗೆ ನೀರಿಗೆ ಹೋಗ್ಯಾರು. ಆಕಿ ಕನ್ನವ ಕೊಡ ತುಂಬಿಕೊಂಡು ಬರ್ತೀಳು. ಆಕಿ ನದಿ ಡಿಬ್ಬೇರಿ ಬರಾಗ
ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಇವರು ಏನು ಹೋಗಿರಲ್ಲ. ಇವ್ರು ಹೆಣ್ಮಕ್ಳು ನೋಡಿದ್ರು. ನೋಡಿ ಆ ಕನ್ನವ್ಗ ನೋಡಿ ಒಂದು ಮಾತಾಡ್ತಾರೆ ಇವರು. ಏನ್ ಆಡ್ತಾರಿ ಸರ? ಅದಕ್ಕೆ ಹೇಳ್ತಾರೆ ಹಿರಿಯರು ಒಂದು ಮಾತು. ಏನತ್ತಾರಿ? ಮುಂಜಾನೆ ಎದ್ದ ಕೂಡಲೇ ಸಲ್ಲ ಗಿಡ ನೋಡಬಾರದು, ಹೌದ್, ಹಾಳ ಬಾವಿ ನೋಡಬಾರದು, ಕುಳಬಾನ ಮುಖ ನೋಡಬಾರದು, ಹುಟ್ಟ ಬಂಜಿ ಮುಖ ನೋಡಬಾರದು ಅಂತ ಹೇಳ್ತಾರ. ಇವತ್ತು ಮುಂಜಾನೆ ಎದ್ದು ಈ ಬಂಜಿ ಮುಖ ನೋಡ್ದೇವಲ್ಲ ಅಂತೇಳಿ 4 ಮಂದಿ ಓಣ್ಯಾನ ಹೆಣ್ಣು ಮಕ್ಕಳು ಆ ತಾಯಿ ಕನ್ನವ್ಗ ನೋಡಿ ತಿರಸ್ಕಾರ ಮಾಡಿ ಮಾರಿ ತಿರುವಿ ನಿತ್ತರು. ಆ ತಾಯಿಗೆ ಎಷ್ಟು ನೋವು ಆಯ್ತು ಅಂತ ಕೇಳಿದ್ರ, ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದ, ಎಷ್ಟು ಕೆಟ್ಟ ಅನಿಸ್ತದ. ಅದರ 100 ಪೆಟ್ಟ ನೋವು ಆಯ್ತು. ಕೊಡ ತುಂಬ್ಕೊಂಡು ಮನೆಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಸಮನ ಅಳ್ತಾಳ, ಸ್ವಾಮಿ ಸ್ವಾಮಿ ಯಾಕ ಏನಾಗ್ಯದ ಕಣ್ಣು? ಏನಿಲ್ಲ, ಊರಾಗ ಜನ ಮಾತಾಡಕತ್ತದ, ಗೌಡ ಗೌಡತಿ ಹುಟ್ಟ ಬಂಜಿ ಅದಾವಂತ, ಗೊಡ್ಡಿ ಅದಾವಂತ, ಜನ ಮಾತಾಡಕತ್ತಾರ. ಆ ಜನ ಮಾತಾಡೋದು ಕೇಳಿ ನಾನು ಬದುಕಕ್ಕಾಗೋದಿಲ್ಲ, ನಾ ಏನಾರೇ ಮಾಡ್ಕೊಂಡು ಸಾಯ್ತೀನಂದಳು. ಅವಾಗ ಜಾಬಗೊಂಡ ಗೌಡ ಹೇಳ್ತಾನ, ಕಣ್ಣು ನಿನ್ನಂಥ ಸತಿ ತೀರಿದ ಮೇಲೆ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ? ಇಬ್ಬರೂ ಕೂಡ್ಕೊಂಡು ಒಮ್ಮೆ ವಿಷ ಕುಡಿದು ಸಾಯಿನಂತ ನಡು ರಾತ್ರಿಗೆ ಕೈಯಾಗ ಬಟ್ಟಲು ಹಿಡ್ಕೊಂಡು ಬಟ್ಟಲದೊಳಗೆ ವಿಷ ಹಾಯ್ಕೊಂಡು ಕುಡಿಬೇಕಂತ ನಿತ್ತಾರ. ಇದು ಯಾರಿಗೆ ಅರಿವುಂಟಾಯ್ತು ಅಂತ ಕೇಳಿದ್ರೆ, ಮೊಮ್ಮೆಟ್ಟು ಗುಡ್ಡದ ಒಡೆಯ ಅಮೋಕ್ಷದ ಅರಿವುಂಟಾಯ್ತು. ಅಮೋಕ್ಷದ ತಾನ ಮಕ್ಕಳೆಲ್ಲಾರ ಬಡಿ ಗೌಡ ಗೌಡತಿ ಪ್ರಾಣ ಕೊಡ್ಲಕತ್ತಾವಂದ್ರೆ ಅವ್ರ ಪ್ರಾಣ ನಾವು ಉಳಿಸ್ಬೇಕಂತ ಅಮೋಕ್ಷದ ವಿಚಾರ ಮಾಡಿಕೊಂಡು ಅವ ಎಲ್ಲದಾನ ವಿಜಯಪುರ ಮ್ಯಾಲ. ಇದು ಎಲ್ಲಿ ನಡೆದದ? ಚಡಚಣ ತಾಲೂಕು ಗೋವಿಂದಪುರದಾಗ. ಅವಾಗ ಅಮೋಕ್ಷದ ತಿಳ್ಕೊಂಡ ಗೌಡ ಗೌಡತಿ ಪ್ರಾಣ ಕೊಡ್ತಾವಂದ್ರೆ ಅವ್ರ ಪ್ರಾಣ ಉಳಿಸ್ಬೇಕಂತ ಅಮೋಕ್ಷದ ದೇವಲೋಕದ ಕೊರವಿಗೆ ಹೇಳ್ತಾನೆ, ಕೊರವಂಜಿ ಆ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಾರ, ಅವರ ಪ್ರಾಣ ಉಳಿಸ್ಬೇಕಂದಾಗ ಆ ಕೊರವಂಜಿ ನಡುರಾತ್ರಿ ಬಂದು ಆ ಗೌಡರ ಮನೆ ಮುಂದೆ ನಿಂತು ಒದರ್ತಾಳಪ್ಪ, ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರಿದ್ರು ಕೊಡಬೇಡ್ರಿ, ನಾ ದೇವಲೋಕದ ಕೊರವಿ ಬಂದೇನಂದಾಗ ಕೈಯಾಗಿ ಎತ್ತರ ಬಟ್ಲ ವಿಷ ಕುಡಿಬೇಕಂತ ಈ ಕೊರವಂಜಿ ಆಡೋ ಮಾತು ಕೇಳಿ ಆ ಶಬ್ದ ಕಿವಿಗೆ ಬಿತ್ತು. ಕೈಯನ ಬಟ್ಟಲ ತೆಳಗೆ ಹೋಗದ ತಲಬಾಕಲು ತೆರೆದ ಬಂದು ನೋಡ್ತಾರ, ದೇವಲೋಕದ ಕೊರವಿ ನಿತ್ತಾಳ. ಅವಾಗ ಕೇಳ್ತಾರಮ್ಮ, ತಾಯಿ ನೀ ಯಾರು ಇಲ್ಲಿಗ್ಯಾಕೆ ಬಂದು ಇಂಥ ಟೈಮ್ದಾಗ ಅಂದಾಗ ಆ ಕೊರವಂಜಿ ಹೇಳ್ತಾಳಪ್ಪ, ನಾನೇ ನಿಮ್ಮ ಸಲುವಾಗಿ ಬಂದೀನಿ ಅಂದಳು. ಯಾವ ಏನು ಮಾಡಕ್ಕೆ ಅಂತ ಕೇಳಿದ್ರು. ಅವಾಗ ಹೇಳ್ತಾಳ, ನಾ ದೇವಲೋಕದ ಕೊರವಂಜಿ ಇದ್ದೀನಿ, ನೀವೇನು ಕೇಳ್ತೀರ ಅದನ್ನು ನಾ ಹೇಳ್ತೀನಿ ಅಂದಾಗ ಅವಾಗ ಅಮೋಕ್ಷದ ಹೇಳ್ತಾನ, ಅಮೋಕ್ಷದ ಹೇಳಿ ಕಳಿಸ್ಯಾನ ಅದಕ್ಕೆ ಬಂದೇನೆ ಅಂದಾಗ ಅವಾಗ ಗೌಡ ಗೌಡತಿ ಅತ್ತಾರ, ಯವ್ವ ಮದುವೆ ಆಗಿ 12 ವರ್ಷ ಆಗ್ಯದ, ನಮ್ಮ ಹೊಟ್ಟೆಲಿ ಮಕ್ಕಳಿಲ್ಲ, ಜನ ಊರಾಗ ಗೊಡ್ಡಿ ಬಂಜೆತ್ತು ಮಾತಾಡಕತ್ತದ, ಮುಂಜಾನೆ ಅದು ನಮ್ಮ ಮಾರಿ ನೋಡಬಾರ್ದತ್ತಾರ, ಅದಕ್ಕಾಗಿ ನಾವು ಏನಾರೇ ಮಾಡ್ಕೊಂಡು ಸಾಯ್ಬೇಕಂದೀವಿ ಅಂದಾಗ ಅವಾಗ ಕೊರವಂಜಿ ಹೇಳ್ತಾಳಪ್ಪ, ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ತೀರಿಪ್ಪ? ಮಕ್ಕಳು ಕೊಡಂತ ತಾತ ಮೊಮ್ಮೆಟ ಕೊಡ್ದಾಗದಾನ, ಅದಕ್ಕೆ ಅವನ ಶ್ರುತಿ ಹಿಂಗೆ ಸಾರ್ತದ. ಪಾಪ ಈ ಕಡೆ ಬಾ, ಪಂಡ್ರ ಕೊಡವನಿ ಪಂಡ್ರತ್ತ ನೀವು ಒಡ್ಯಾರ ಹೊಟ್ಟಿಲಿ ಹುಟ್ಟಬಾರ್ದು. ಹಾಂ, ನೀವು ಸತ್ತು ಮೊಳಕ್ಕೆ ಹಚ್ತೀರಿ, ಜೀವಂತಿದ್ದಾಗ ಹಚ್ಚ ಒಡ್ಯಾರ ಅಲ್ಲಿ ನೀವು. ಹೌದು. ಅವಾಗ ಅಮೋಕ್ಷದ ಹೇಳಿ ಕಡಿವಿದ ಬಳಕ ಅವಾಗ ಹೇಳ್ತಾರ, ಅಮ್ಮ ಯಾಕೆ ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತೀರಿ? ಮಕ್ಕಳು ಕೊಡಂತ ತಾತ ಮೊಮ್ಮೆಟ ಕೊಡ್ದಾಗ ಅದಾನ, ಅದಕ್ಕೆ ಅವನ ಶ್ರುತಿ ಹಿಂಗೆ ಸಾರ್ತದ, ಮಕ್ಕಳು ಬೇಕಾದ್ರೆ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗೆ ಅರಿಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲು ಕೊಟ್ಟು ಕಳವ್ಯಾನತ್ತು ಜಗದ ಶ್ರುತಿ ಅದಾವ. ಅಲ್ಲಿ ಆದ್ರೆ ಮಕ್ಕಳಾಗ್ತಾವಂದಾಗ ಗೌಡ ಗೌಡತಿ ನಸ್ಕಿನ ಜಾವದೊಳಗೆ ಎದ್ದು ಚಾಮ ಜಳಕ ಮಾಡ್ಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮೊಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮುತ್ಯಾಗ 5 ಸುತ್ತಾಕಿ ಉಡಿವಡ್ಡಿ ನಿತ್ತಾಗ ಅಮ್ಮೋಕ್ಷದ ಕಾರಿಕ ಭಂಡಾರ ಹಿಡ್ದ ಆ ತಾಯಿಗೆ ಒಂದು ಮಾತು ಹೇಳ್ತಾನೆ, ವಾ ಈ ಕಾರಿಕ ಭಂಡಾರ ಭಕ್ಷಣೆ ಮಾಡು, ನಿನಗ ಗಂಡಸ ಮಗ ಹುಡ್ತದ, ಹುಟ್ಟಿದ ಮಗನ ತಂದು ನಾನು ಮಠಕ್ಕೆ ಬಿಡು ಅಂದಾಗ ಅವಾಗ ಗೌಡ್ತಿ ಎತ್ತಾಳೆಯಪ್ಪ, ಒಂದು ಮಗನ ಕೊಟ್ಟು ಅದೊಂದು ತಂದು ನಿನ್ನ ಮಠದ ಬಿಟ್ಟಂದ್ರೆ ನನ್ನ ಮನೆ ದೀಪಿ ಹಂಗೆ. ಅವಾಗ ಅಮೋಕ್ಷದ ಹೇಳಿದ ಪ್ರಕಾರ ಅವಾಗ ಅಮೋಕ್ಷದ ಹೇಳ್ತಾನೆ, ಗೌಡ್ತಿ ಒಂದು ಮಗನ ತಂದು ನನ್ನ ಮಠಕ್ಕೆ ಬಿಟ್ಟು ಅಂದ್ರೆ ನಿನ್ನ ಮನೆಗೆ 3 ಮಕ್ಕಳು ಕೊಡ್ತೀನಂದ. ಅವಾಗ ಮುಂದೆ ತಾಯಿ ಮನೆಗೆ ಬಂದು ಆ ಕಾರಿಕ ಭಂಡಾರ ಭಕ್ಷಣೆ ಮಾಡಿದಳು. ಆಕೆ ಗರ್ಭ ನಿತ್ತು 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಆ ತಾಯಿ ನವಮಾಸಕ್ಕೆ ಜನ್ಮ ಕೊಟ್ಟಳು. ಶಿವರಾತ್ರಿ ಶಿವಯೋಗಕ್ಕೆ ಅವ ಹುಟ್ಟಿ ಬಂದವ ಯಾರು ಅಂತ ಕೇಳಿದ್ರೆ ಅವ ಬೇರೆ ಯಾರು ಅಲ್ಲ,
ಅರೆ ನಾಡ್ದ ಅರಸ ಗಂಗಿ ನಾಡ್ದ ಗೌಡ 7 ಮಠದ ಒಡೆಯ ನನ್ನಪ್ಪ ಸೊಲ್ಲಾಪುರದಾಗ ಮಠ ವೀಟಾದಾಗ ಮಠ ಇದೇ ಭಂಡಾರಕೋಟಿ ಒಳಗ ಮಠ 7 ಮಠದ ಒಡೆಯ ಅಮೋಕ್ಷಿತನ ಮಗನೇ ಮಾಧುಲಿಂಗ ಹುಟ್ಟಿ ಬಂದ ಮಾಶಿದ್ದಪ್ಪ ಹುಟ್ಟಿ ಬಂದ ಹ್ಯಾಂಗ ಹುಟ್ಟಿ ಬಂದ ಕೇಳ ಮಾದಲ್ ಹುಟ್ಟಿ ಬಂದ ಶಿವರಾತ್ರಿ ಶಿವಯೋಗಕ ಏಳ ಮಠದ ಒಡೆಯ ಆದೋ ಗಂಗೆ ನಾಡಕ ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರ್ಗ ನೋರಕ ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರ್ಗ ನೋರಕ ಸಡಿಲ ಬಂಡರ ಎಲ್ಲ ನಮ್ಗ ಬ್ಯಾಸ್ರ ಸಡಿಲ ಬಂಡರ ಇಲ್ಲ ನಮ್ಗ ಬ್ಯಾಸ್ರ ಸಿದ್ಧರ ಸೇವಕ ಸಿದ್ಧರ ಸೇವಕ ಅಮ್ಮೋಗಿ ಕವತೋಗ ಹಾಡಿ ಹೇಳುವೆ ದೈವಕ 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 ಕೇಳಿ ಶಾಂತಿ ಆಗರಿ ಮನಕ ನಮ್ಮ ಜೀವನ ಶ್ವಾಸ ಭಕ್ತರ ಜಗ ಬಂದ ಮೂಲಕ ಭಕ್ತರ ಜಗ ಬಂದ ಮೂಲಕ ನಮರಿಗೋತರಕ. ಅಮ್ಮಗೆ ಕವತು ಗಾಡಿ ಹೇಳುವ ದೈವಕ ಕೇಳಿ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಮಾದಳು ಹುಟ್ಟಿ ಬಂದು ಶಿವರಾತ್ರಿ ಶಿವಯೋಗಕ 7 ಮಠದ ಒಡೆಯ ಆದೋ ಗಂಗೆ ನಾಡಕ ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರ್ಗ ನೋರಕ ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರ್ಗ ನೋರಕ ಸಡಲ ಬಂಡರ ಎಲ್ಲ ನಮ್ಗ ಬ್ಯಾಸ್ರ ಸಡವಿಲ ಬಂಡರ ಎಲ್ಲ ನಮ್ಗ ಬ್ಯಾಸ್ರ ಸಿದ್ಧರ ಸೇವಕ ಸಿದ್ಧರ ಸೇವಕ ಸಜ್ಕ ಭಾಳ ಆಗ್ಯದನ ಇಲ್ಲ ಸಜ್ಕ ಹೊಡ್ಯಾವ ಬಿಟ್ಟಾನೆ ಯಾಕೋ ಈ ಸಜ್ಕ ಬರ ವರ್ಷತಾನ ನೆನಪಿರ್ಬೇಕು ಅಂಥದ್ದು ಮಾಡ್ತಾರೆ ಇಲ್ಲಿ ನೀನ ಸ್ವಾದ ತಿಂದಿದ್ದೆ ಅಂದ್ರೆ ಜರ ನಾದ್ ಹತ್ತಿತ್ತು ನಿನಗ ಅಮ್ಮಗೆ ಕವತು ಹಾಡಿ ಹೇಳುವ ದೈವಕ ಶಾಂತಿ ಆಗರಿ ಮಲಕ ನಮ್ಮ ಜೀವನ ಸ್ವಾರ್ಥಕ ಭಕ್ತರ ಜಗ ಬಂದ ಮೂಲಕ ಭಕ್ತರ ಜಗ ಬಂದ ಮೂಲಕ ನಮಗೆ ಬೋಧಕ. ಹೌದು ಆ ಹುಲಿ ಕೈದು ಕೂತಿತ್ತು ನೋಡು ಅಮ್ಮಗೆ ಕವತು ಹಾಡಿ ಹೇಳುವ ದೈವಕ ಶಾಂತಿ ಆಗರಿ ಮನಕ